25/30 ಸ್ಟ್ರಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ನೋಡ್ತೀರಾ. ಸಣ್ಣದೊಂದು ಕ್ಲಿಪ್ ಹಾಕ್ತೀವಿ, ಯಾವ ತರ ಬಂದಿದೆ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಯ್, ನನ್ನ ಹೆಸರು ಅಂದೀಶ್ ಅಂತ. ನಾನು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಅಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇವತ್ತು ನಿಮಗೆ ತೋರಿಸ್ತಿರೋ ಪ್ರಾಜೆಕ್ಟ್ ಕೆಂಪೇಗೌಡ ಲೇಔಟ್ ಲಗ್ಗೆರೆಯಲ್ಲಿ ಲೊಕೇಟ್ ಆಗಿದೆ. ಈ ಪ್ಲಾಟ್ ಡೈಮೆನ್ಷನ್ ಬಂದು 25/30. ಪ್ರೀವಿಯಸ್ ವಿಡಿಯೋಲಿ ನಿಮಗೆ ಪ್ಲಿಂತ್ ಬೀಮ್ ಆಗೋವರೆಗೂ ತೋರಿಸಿದ್ದು. ಇವಾಗ ಗ್ರೌಂಡ್ ಫ್ಲೋರ್ ಆಗಿ, ಫಸ್ಟ್ ಫ್ಲೋರ್ ಆಗಿ, ಸೆಕೆಂಡ್ ಫ್ಲೋರ್ ರೂಫ್ ಆಗಿದೆ. ಅಲ್ಲಿವರೆಗೂ ವರ್ಕ್ ಯಾವ ತರ ನಡೆದಿದೆ ತೋರಿಸ್ತೀನಿ ಬನ್ನಿ. ಪ್ಲಿಂತ್ ಬೀಮ್ ನ 1.5 ಅಡಿ ರೈಸ್ ಮಾಡಿದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 8 ಪಿಲ್ಲರ್ಸ್ ನೋಡಕ್ ಸಿಗುತ್ತೆ. ಅದರಲ್ಲಿ ಡಿಫ್ರೆನ್ಸ್ ಏನ್ ಬರುತ್ತೆ ಅಂದ್ರೆ 6 ಇಂಚ್ಗೆ 2 ಅಡಿಗೆ 6 ಇಂಚು 4 ಪಿಲ್ಲರ್ ಸಿಗುತ್ತೆ. 2 ಅಡಿಗೆ 8 ಇಂಚು 2 ಪಿಲ್ಲರ್ಸ್ ಹೆವಿ ಬೀಮ್ ತಗೊಳ್ಳೋದು 2 ಪಿಲ್ಲರ್ ಸಿಗುತ್ತೆ. ಮತ್ತೆ ಸಂಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಅದ್ರ ಕ್ವಾಂಟಿಟಿ ಬಂದು 13,000 ಲೀಟರ್ ಸಿಗುತ್ತೆ. ಅದರಲ್ಲಿ ಗ್ರೌಂಡ್ ಇಂದ ಸೀಲಿಂಗ್ 10 ಫೀಟ್ ಬಂದಿದೆ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಬಂದಿರೋದ್ರಿಂದ ಒಂದು ಟಾಯ್ಲೆಟ್ ಕೂಡ ಪ್ರೊವಿಷನ್ ಮಾಡಿದೀವಿ. ಫಸ್ಟ್ ಫ್ಲೋರ್ ಡಿಸೈನ್ ಯಾವ ತರ ಬಂದಿದೆ ನೋಡೋ ಬನ್ನಿ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ 21 ಸ್ಟೇರ್ ಕೇಸ್ ಬಂದಿದೆ. 2 ಲ್ಯಾಂಡಿಂಗ್ ಪ್ರೊವೈಡ್ ಮಾಡಿದ್ವಿ. ಒಂದು ಲ್ಯಾಂಡಿಂಗ್ದು 4 ಅಡಿಗೆ 3 ಅಡಿ. ಇಲ್ಲಿ ಲಾಬಿ, ಫಸ್ಟ್ ಫ್ಲೋರ್ ಲಾಬಿ ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ಲಾಬಿಗೆ 10 ಅಡಿಗೆ 4 ಅಡಿ ಲಾಬಿ ಪ್ರೊವೈಡ್ ಮಾಡಿದ್ವಿ. ಈ ಸೈಟ್ ಕಾರ್ನರ್ ಸೈಟ್ ಆಗಿರೋದ್ರಿಂದ ಸೈಟ್ ಫೇಸಿಂಗ್ ಬಂದು ಸೌತ್ ಮತ್ತೆ ವೆಸ್ಟ್ ಬರುತ್ತೆ. ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಡ್ ಮೈನ್ ಡೋರು ಈಸ್ಟ್ ಗೆ ಪ್ರೊವೈಡ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ಯಾವ ತರ ಡಿಸೈನ್ ಮಾಡ್ಕೊಂಡಿದೀವಿ ಅಂದ್ರೆ ಮೈನ್ ಡೋರ್ ಸೈಜ್ ಬಂದು 6/8 ಫೀಟ್ ಆಗಿದೆ. ಒಳಗ್ ಬರ್ತಾ ಲಿವಿಂಗ್ ಏರಿಯಾ ಸೈಜ್ ಬಂದು 11/16 ಆಗಿದೆ. ಅಟ್ಯಾಚ್ ವಿತ್ ಬಾಲ್ಕನಿ 11/4 ಫೀಟ್ ಆಗಿದೆ. ಲಿವಿಂಗ್ ಏರಿಯಾ ಕನೆಕ್ಟಿವಿಟಿ ಆಗಿ ಓಪನ್ ಕಿಚನ್ ಮಾಡ್ಕೊಂಡಿದೀವಿ. ಕಿಚನ್ ಡೈಮೆನ್ಷನ್ ಬಂದು 12/7 ಫೀಟ್. ಕಿಚನ್ ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಏರಿಯಾ ಪ್ರೊವೈಡ್ ಮಾಡಿದ್ವಿ. ಅದ್ರ ಸೈಜ್ ಬಂದು 4/7 ಫೀಟ್. ಯುಟಿಲಿಟಿ ಏರಿಯಾ ಮತ್ತೆ ಪೂಜಾ ರೂಮ್ ಮಧ್ಯೆ ಡೈನಿಂಗ್ ಏರಿಯಾ ಬಂದಿದೆ. ಡೈನಿಂಗ್ ಏರಿಯಾ ಡೈಮೆನ್ಷನ್ ಬಂದು 10/7 ಫೀಟ್. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಪೂಜಾ ರೂಮ್ ಬಂದಿದೆ. ಪೂಜಾ ರೂಮ್ ಡೈಮೆನ್ಷನ್ ಬಂದು 5/4 ಆಗಿದೆ. ನಾರ್ತ್ ಫೇಸಿಂಗ್ ಆಗಿದೆ. ಫ್ಲೋರ್ ಯಾವ ತರ ಡಿಸೈನ್ ಮಾಡ್ಕೊಂಡಿದೀವಿ ಅಂದ್ರೆ ಲಿವಿಂಗ್ ಏರಿಯಾ ಪ್ಲಸ್ ಅಟ್ಯಾಚ್ಡ್ ಬಾಲ್ಕನಿ, ಓಪನ್ ಕಿಚನ್ ಅಂಡ್ ಯುಟಿಲಿಟಿ, ಡೈನಿಂಗ್ ಏರಿಯಾ, ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ವಿ. ಚೈನ್ ಸ್ಟೇರ್ ಕೇಸ್ ನ ಪ್ರೊವೈಡ್ ಮಾಡಿದ್ವಿ. ಇದರಲ್ಲಿ ಸಣ್ಣದೊಂದು ಕ್ಲಿಪ್ ಹಾಕ್ತಿವಿ, ಯಾವ ತರ ಬಂದಿದೆ ನೋಡಿ. ಫಸ್ಟ್ ಫ್ಲೋರ್ ಯಾವ ತರ ಡಿಸೈನ್ ಬಂದಿದೆ ಅಂತ ನೋಡಿದೀರಾ. ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಗೆ ಚೈನ್ ಸ್ಟೇರ್ ಕೇಸ್ ಕೊಟ್ಟಿದೀವಿ. 4/4 ವಿಂಡೋನು ಪ್ರೊವೈಡ್ ಮಾಡಿದ್ವಿ. ಸೆಕೆಂಡ್ ಫ್ಲೋರ್ ಡಿಸೈನ್ ಯಾವ ತರ ಬಂದಿದೆ ಅಂದ್ರೆ ಲೆಫ್ಟ್ ಸೈಡ್ ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬಂದಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಡೈಮೆನ್ಷನ್ ಬಂದು 10/11 ಫೀಟ್ ಆಗಿದೆ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಒಂದಿದೆ. ಅಟ್ಯಾಚ್ಡ್ ಬಾತ್ರೂಮ್ ಡೈಮೆನ್ಷನ್ ಬಂದು 5/7 ಫೀಟ್ ಆಗಿದೆ. ಕನೆಕ್ಟಿವಿಟಿ ಆಗಿ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ವಿ. ಬಾಲ್ಕನಿ ಡೈಮೆನ್ಷನ್ ಬಂದು 11/4 ಫೀಟ್. ಚಿಲ್ಡ್ರನ್ಸ್ ಬೆಡ್ರೂಮ್ ಇಂದ ಆಚೆ ಬರುತ್ತೆ. ಲಾಬಿ ಮತ್ತೆ ಬಾಲ್ಕನಿ ಏರಿಯಾ 6/12 ಫೀಟ್ ಆಗಿದೆ. ಸೆಕೆಂಡ್ ಫ್ಲೋರ್ ನಲ್ಲಿ ಲಾಬಿ ಏರಿಯಾ ಕನೆಕ್ಟಿವಿಟಿ ಆಗಿ ಮಾಸ್ಟರ್ ಬೆಡ್ರೂಮ್ ಕೂಡ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು 10/15 ಫೀಟ್. ಈ ಮಾಸ್ಟರ್ ಬೆಡ್ರೂಮ್ ನ ವಾಕ್-ಇನ್ ವಾರ್ಡ್ರೂಫ್ ಕಾನ್ಸೆಪ್ಟ್ ನಲ್ಲಿ ಡಿಸೈನ್ ಮಾಡಿದೀವಿ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಪ್ರಾವಿಷನ್ ಆಗಿದೆ. ಬಾತ್ರೂಮ್ ಡೈಮೆನ್ಷನ್ ಬಂದು 5/8 ಫೀಟ್ ಆಗಿದೆ. ಕಂಪ್ಲೀಟ್ ಪ್ರಾಜೆಕ್ಟ್ ನಲ್ಲಿ ಗಾಳಿ ಬೆಳಕಿಗೆ ಯಾವುದೇ ಕೊರತೆ ಬರ್ದಂಗೆ ವಿಂಡೋಸ್ ಅಂಡ್ ಡೋರ್ಸ್ ನ ಯೂಸ್ ಪರ್ಪಸ್ ಆಗಿ ಪ್ರೊವೈಡ್ ಮಾಡಿದೀವಿ. ಪ್ರಾಜೆಕ್ಟ್ ಗೆ ಕಂಪ್ಲೀಟ್ ಆಗಿ A1 ಗೋಲ್ಡ್ FE 550D TMT ಬಾರ್ಸ್ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಪ್ರಾಜೆಕ್ಟ್ ಗೆ ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡಿದೀವಿ. ಬಾಕ್ಸ್ ನ ನೋಡೋದಾದ್ರೆ ಮಿಷಿನ್ ಕಂಪ್ರೆಸ್ಡ್ ಬ್ಲಾಕ್ ನ ಯೂಸ್ ಮಾಡ್ತಾ ಇದೀವಿ. ಔಟರ್ ಗೆ 6 ಇಂಚ್ ಬ್ಲಾಕ್ ನ ಯೂಸ್ ಮಾಡ್ತಾ ಇದೀವಿ. ಇನ್ನರ್ ಗೆ 4 ಇಂಚ್ ಬ್ಲಾಕ್ ನ ಯೂಸ್ ಮಾಡ್ತಾ ಇದೀವಿ. ಸ್ಟೀಲ್ ಬಂದು 8, 12, 16, 18, 20 ಈ 5 ವೇರಿಯೇಷನ್ ಯೂಸ್ ಮಾಡ್ಕೊಂಡಿದೀವಿ. ಈ ಕಂಪ್ಲೀಟ್ ಪ್ರಾಜೆಕ್ಟ್ ಡೂಪ್ಲೆಕ್ಸ್ ಆಗಿರೋದ್ರಿಂದ ಸೀಲಿಂಗ್ ಹೈಟ್ 12 ಫೀಟ್ ಪ್ರೊವೈಡ್ ಮಾಡಿದ್ವಿ. ಸೆಕೆಂಡ್ ಫ್ಲೋರ್ ಡಿಸೈನ್ ಯಾವ ತರ ಬಂದಿದೆ ಅಂತ ಈ ಕ್ಲಿಪ್ ಅಲ್ಲಿ ನೋಡ್ಕೊಂಡು ಬನ್ನಿ.
ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್ ಕಾನ್ಸೆಪ್ಟ್ ಈ ತರ ಬಂದಿದೆ. ಈ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್ ರೂಫ್ ನ 12 ಫೀಟ್ ಡಿಸೈನ್ ಮಾಡಿದ್ವಿ. ಅಟ್ ದ ಪ್ರೋಸೆಸ್ ಸೆಕೆಂಡ್ ಫ್ಲೋರ್ ಸ್ಲಾಬ್ ನಡೀತಾ ಇದೆ. ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಥರ್ಡ್ ಫ್ಲೋರ್ ಅಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಓಪನ್ ಟೆರೆಸ್ ಅಂಡ್ ಒಂದು ರೂಮ್ ಬರುತ್ತೆ. ಅದ್ರ ಮೇಲೆ ಓವರ್ ಹೆಡ್ ಟ್ಯಾಂಕ್ ಅಂಡ್ ಸೋಲಾರ್ ನ ಪ್ರಾವಿಷನ್ ಮಾಡ್ಕೊಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೂ ನಿಮ್ಮ ಕನಸಿನ ಮನೆ ಈ ತರ ಕಟ್ಟಿಸಬೇಕು ಅಂದ್ರೆ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ ನ ಕಾಂಟ್ಯಾಕ್ಟ್ ಮಾಡಿ.